ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಅನುಷ್ಠಾನವನ್ನು ತಂದಿದ್ದೀನಿ. ಸುಲಭವಾದಂಥ ಅನುಷ್ಠಾನವನ್ನು ಮಾಡುವುದರಿಂದ ಆಗದೇ ಇರುವವರಿಗೆ ಮಕ್ಕಳಾಗುತ್ತೆ, ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುತ್ತೆ. ಯಾವುದನ್ನೇ ಈ ರೀತಿ ಅನುಷ್ಠಾನವನ್ನು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಒಂದು ಬೇಡಿಕೆ ಇದೆ, ಆ ಬೇಡಿಕೆಗೋಸ್ಕರ ನೀವು ಈ ಅನುಷ್ಠಾನವನ್ನು ಮಾಡುವುದರಿಂದ ಸಿದ್ಧಿಯಾಗುತ್ತೆ, ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಹಾಗಾದರೆ ಇದು ನೀವು ಮಾಡಿದ್ರ ಅಂತ ಕೇಳಬೇಡಿ. ಯಾಕಂದರೆ ನನಗೆ ತುಂಬ ಪರಿಚಯ, ತುಂಬ ನನ್ನನ್ನು ಅಷ್ಟು ಆತ್ಮೀಯರು ನಾವು. ಆ ಆತ್ಮೀಯರಾದಂಥ ಅವ್ರ ಹತ್ರ ಒಂದು ಹೆಣ್ಣುಮಗಳ ವಿಷಯನ ಹೇಳ್ತೀನಿ. ನನ್ನ ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ ಅನ್ನೋ ಬಗ್ಗೆ ನಾನು ಹೇಳ್ತೀನಿ. ಹೇಳಿದಾಗ ಅವ್ರು ಹೇಳ್ತಾರೆ, ಖಂಡಿತ ಮಕ್ಕಳಾಗುತ್ತೆ, ಈ ವ್ರತ ಮಾಡಲಿಕ್ಕೆ ಹೇಳಿ, ಈ ಅನುಷ್ಠಾನವನ್ನು ಮಾಡಲಿಕ್ಕೆ ಹೇಳಿ ಅಂತ. ಈ ಅನುಷ್ಠಾನವನ್ನು ನೀವು ಶನಿವಾರ ದಿನ ಮಾಡಬೇಕು. ಇಲ್ಲ ಶನಿವಾರ ನಿಮಗೆ ತಪ್ಪಿತು ಅಂದರೆ ಹುಣ್ಣಿಮೆ ದಿನ ಶುರು ಮಾಡಬಹುದು, ತೊಂದರೆ ಇಲ್ಲ. ಈ ಅನುಷ್ಠಾನ ಏನು ಇದಕ್ಕೆ ಅಂತೇಳಿ ನೀವೇನು ಮಾಡ್ಕೊಳ್ಳುವಾಗ ಇಲ್ಲ, ಇದೇ ಶನಿವಾರವನ್ನು ಮಾಡಿ. ಆದರೆ ಮಾಡೋಕ್ಕಿಂತ ಮುಂಚೆ ನೀವು ತಿರುಪತಿ ತಿಮ್ಮಪ್ಪನಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು. ಅಷ್ಟರೊಳಗೆ ಏನು ಮಾಡಬೇಕು ಅಂದರೆ ಹಳದಿಯ ಒಂದು ಡಬ್ಬವನ್ನು ತಂದ್ಕೋಬೇಕು. ನೆನಪಿರಲಿ, ಅದು ಹಳದಿ ಕಲ್ಲರೇ ಇರಬೇಕು. ಡಬ್ಬ ಅಂದರೆ ಗೊತ್ತಾಯ್ತಾ ನಿಮಗೆ? ಹಣ ಹಾಕುವಂಥದ್ದು, ಈ ಕಾಯಿನು ನೋಟ್ ಹಾಕುವಂಥದ್ದು, ನಾವು ದುಡ್ಡು ಮಾಡ್ಕೋತೀವಲ್ಲ, ಉಳಿತಾಯ ಮಾಡ್ತೀವಲ್ಲ, ಅಂಥ ಡಬ್ಬ, ಹಳದಿ ಕಲರ್ ಡಬ್ಬನ ತಂದ್ಕೋಬೇಕು. ಯಥಾ ಪ್ರಕಾರ ಸ್ನಾನ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡುವಾಗ ತಿರುಪತಿ ಗಿರಿವಾಸನನ್ನು ಸ್ಮರಣೆ ಮಾಡಿ, ಗಣಪತಿಯಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಇಷ್ಟ ದೇವರಲ್ಲಿ ಗಣಪತಿಗೆ ಒಂದು 11 ರೂಪಾಯಿ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏನಂದರೆ, ನಾನು ತಿರುಪತಿ ತಿಮ್ಮಪ್ಪನ ಈ ರೀತಿಯಾಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂಥೇಳಿ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರು ಯಾವುದು, ನಿಮ್ಮ ಇಷ್ಟ ದೇವ್ರಿಗೆ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಮನೆ ದೇವರು, ನಮಗೆಲ್ಲ ಮನೆ ದೇವರು ತಿರುಪತಿ ತಿಮ್ಮಪ್ಪನೇ. ಆದರೆ ನಿಮ್ಗಳಿಗೆ ಮನೆ ದೇವ್ರು ಬೇರೆ ಇರುತ್ತೆ, ನಮಗೆ ಮನೆ ದೇವರು ಅದೇ ಆಗಿದ್ದಕ್ಕೆ ನಮಗೆ ಇದಿಲ್ಲ, ಬೇರೆ ಮತ್ತು ಮನೆ ದೇವ್ರಿಗೆ ಹೇಳ್ಕೋಬೇಕು ಅನ್ನೋದಿಲ್ಲ. ನೀವು ಮನೆ ದೇವರಿಗೆ ಹೇಳ್ಕೊಳ್ಳಿ, ಮನೆ ದೇವರಿಗೆ ಕಾಣಿಕೆ ತೆಗೆದಿಡಿ, ಎಲ್ಲ ಇಟ್ಟು ಆಮೇಲೆ ಒಂದು ಪ್ರಾರ್ಥನೆ ಮಾಡ್ಕೊ. ಅಷ್ಟರೊಳಗೆ ನಾನು ಮೊದಲೇ ಹೇಳಿದ್ದೀನಿ, ಒಂದು ಹಳದಿ ಕಲರ್ ಡಬ್ಬ ತಂದಿಟ್ಕೊಳ್ಬೇಕು. ನಿಮ್ಮ ಹತ್ರ ಕಾಯಿನ್ ಇರಬೇಕು. ಕಾಯಿನು ನಿಮ್ಮ ಹತ್ರ ಎಷ್ಟು ಹಾಕಕ್ಕೆ ಸಾಧ್ಯ? ದಿನಕ್ಕೆ 1 ರೂಪಾಯಿ ಹಾಕ್ತೀರಾ, ಇಲ್ಲ ದಿನಕ್ಕೆ 5 ರೂಪಾಯಿ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿರುವಂಥದ್ದು. ನಿಮ್ಮ ಇಲ್ಲ ದಿನಕ್ಕೆ 11 ರೂಪಾಯಿ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿರುವಂಥ. ಹಾಗಾದರೆ ಏನು ಮಾಡಬೇಕು? ಆ ಪ್ರಾರ್ಥನೆಯನ್ನು ಮಾಡಿ, ತಿರುಪತಿ ಗಿರಿವಾಸನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ನನಗೆ ಇಂಥ ಸಮಸ್ಯೆ ಇದೆ ಅಥವಾ ನನಗೆ ಇಂಥದ್ದು ಆಗಬೇಕು ಅಂದರೆ, ಪರಮಾತ್ಮ, ನಾನಿವತ್ತು ನಿನ್ನನ್ನು ಹುಂಡಿ ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ ಹುಂಡಿಗೆ ಇಷ್ಟು ಹಣ ಪ್ರತಿನಿತ್ಯ ಹಾಕ್ತೀನಿ. ಜೊತೆಗೆ ಇದನ್ನು ನಿನ್ನ ಭಂಡಾರಕ್ಕೆ ತಂದು ಒಪ್ಪಿಸ್ತೀನಿ. ಎಲ್ಲಿ? ತಿರುಪತಿಗೆ ತಂದು ಒಪ್ಪಿಸ್ತೀನಿ, ನಿನ್ನ ಭಂಡಾರಕ್ಕೆ ಹಾಕ್ತೀನಿ. ಅಂದರೆ ಇಲ್ಲೆಲ್ಲಾದರೂ ಸಣ್ಣ ಸಣ್ಣ ವೆಂಕಟರಮಣ ದೇವಸ್ಥಾನ ಇದೆ, ಅಲ್ಲಿ ತಗೊಂಡೋಗಿ ಹಾಕ್ತೀನಿ, ಅದಲ್ಲ. ನಿನ್ನ ಸನ್ನಿಧಾನ, ನನ್ನ ಈ ಆಸೆ ಈಡೇರುತ್ತೆ. ನನಗೆ ಮನಸ್ಸಿದೆ, ಈ ಖಂಡಿತ ಈಡೇರುತ್ತೆ. ಆಮೇಲೆ ನಾನು ಬಂದು ನಿನ್ಗೆ ಈ ಏನು ಹುಂಡಿಯಲ್ಲಿ ನಾನು ಹಾಕಿದಂಥ ಹಣ ಏನಿದೆ ಅದನ್ನು ತಗೊಂಡು ನಿನ್ನ ಸನ್ನಿಧಾನಕ್ಕೆ ಬಂದು ಹಾಕ್ತೀನಿ ಅಂತ ಮನಸ್ಸು ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ, ನಿಮಗೆ ಶ್ರೀನಿವಾಸನ ಶ್ಲೋಕ ಏನಾದರೂ ಬಂದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಹೇಗೆ? ಹಾಗಾದರೆ ಕೈಯಲ್ಲಿ 1 ರೂಪಾಯಿನೋ ಎಷ್ಟೋ, 5 ರೂಪಾಯಿನೋ 11 ರೂಪಾಯಿನೋ ಕೈಯಲ್ಲಿ ಹಿಡ್ಕೊಳ್ಳಿ. ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ. ಆ ಹಣಕ್ಕೆ ಗಿರಿವಾಸನ ಹೆಸರನ್ನು ಹೇಳಿ, ಶ್ರೀನಿವಾಸನ ಹೆಸರನ್ನು ಹೇಳಿ, ನೋಡಪ್ಪ, ನನಗೆ ಇಂಥ ಸಮಸ್ಯೆ ಇದೆ, ಇದನ್ನು ನಿನ್ನ ದಯದಿಂದ ಖಂಡಿತವಾಗಿಯೂ ನನಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಪ್ರತಿದಿನ ಆ ಹುಂಡಿಗೆ ಹಣವನ್ನು ಹಾಕ್ತಾ ಬನ್ನಿ. ಪ್ರತಿದಿನ ಹುಂಡಿಗೆ ಹಣವನ್ನು ಹಾಕುವಾಗ ಪ್ರತಿದಿನ ನಿಮ್ಮ ಪ್ರಾರ್ಥನೆ ಇರಲಿ. ನನ್ನ ಪ್ರಾರ್ಥನೆ ಅಪ್ಪ ಹೀಗೆ ಅಂತ ಹಾಕಿ. ಈಗ ಮಧ್ಯೆ ನಿಮಗೆ ಸಮಸ್ಯೆ ಅನ್ಬೋದು. ಕೆಲವು ಹೆಣ್ಮಕ್ಳಿಗೆಲ್ಲ
ತಿಂಗಳು ಇದು ತೊಂದರೆ ಆಗ್ಬೋದು. ಅದಕ್ಕೇನು ಮಾಡಬೇಕು ಅಂತ ಆವಾಗ ಏನು ಮಾಡಿ ಅಂದರೆ, ಎಷ್ಟು ದಿವಸ ಬಿಟ್ಟಿದ್ದೀರಿ ಅಷ್ಟು ದಿವಸ ಆ 1 ರೂಪಾಯಿ ಹಾಗೆ ಕೂಡಿಸಿ ಆ ಡಬ್ಬಕ್ಕೆ ಹಾಕಿ. ಖಂಡಿತವಾಗಿಯೂ ಇದರಲ್ಲಿ ಫಲ ಸಿಗುತ್ತೆ. ಜೊತೆಗೆ ಫಲ ತಗೊಂಡವರು ಇದ್ದಾರೆ, ಫಲನ ತಗೊಂಡವರು ಇರ್ತಾರೆ. ಅವರು ಡೆಫಿನೆಟ್ಲಿ ಹೇಳ್ತಾರೆ ಖಂಡಿತ ಆಗತ್ತೆ, ಇದು ಖಂಡಿತ ಆಗತ್ತೆ. ಕೆಲವರು 1 ತಿಂಗಳಲ್ಲೇ ಆಗ್ಬೋದು, ಹೇಳೋಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ 6 ತಿಂಗಳು 1 ವರ್ಷ ಆದರೂ ಆಯಿತು, ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆದರೆ ಖಂಡಿತವಾಗಿಯೂ ಫಲ ಕೊಡುತ್ತೆ. ಹಾಗಾಗಿ ನಾನು ಇವತ್ತೊಂದು ಹೆಣ್ಮಗಳಿಗೆ ಹಾಕಿದ್ದೆ. ನಾನು ಏನು ಅಂದರೆ, ನಾನು ಒಂದು ಅನುಷ್ಠಾನ ಬಗ್ಗೆ ಹೇಳ್ತೀನಿ, ಖಂಡಿತವಾಗಿಯೂ ಮಾಡು ಪುಟ್ಟ, ಇದನ್ನು ನಿನಗೆ ಮಕ್ಕಳಾಗುತ್ತೆ ಅಂತ. ತುಂಬ ಪ್ರಯತ್ನವನ್ನು ಮಾಡ್ತಾರೆ, ಕೃತಕವಾಗಿ ಮಗುವನ್ನು ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಅತ್ತೆ ಮಾವನ ಆಸೆ ಏನು ಅಂದರೆ, ಬೇರೆದು ಬೇಡ, ಕಾಯನ ಮಕ್ಕಳಾಗುತ್ತೆ ಅನ್ನೋ ಆಸೆ ತಂದೆ ತಾಯಿಗೆ. ಪಾಪ ಆ ಹೆಣ್ಮಗಳಿಗೂ ರಾಯರ ಎಲ್ಲ ಪೂಜೆನ ಮಾಡಿದಾಳೆ. ಇವತ್ತಲ್ಲ ನಾಳೆ ನನಗೆ ಒಂದು ಮಗು ಆಗುತ್ತೆ ಅನ್ನೋ ನಂಬಿಕೆ ಆ ಹೆಣ್ಮಗಳಿಗಿದೆ. ಹಾಗಾಗಿ ನಾನು ಹೇಳಿದ್ದೆ, ನಾನೊಂದು ಅನುಷ್ಠಾನ ಹೇಳ್ತೀನಿ ಪುಟ, ಅದನ್ನು ನೀನು ಮಾಡು ಅಂತ. ಈಗ ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇರಬೇಕು. ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರು, ನಿಮ್ಮದು ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆ ಈ ಸಮಸ್ಯೆ ಅಂತಲ್ಲ, ಯಾವುದೇ ಸಮಸ್ಯೆ ಇದ್ದರೂ ಈ ಶನಿವಾರ ಆಗಿಲ್ಲ ಅಂದರೆ ಹುಣ್ಣಿಮೆ, ಇಲ್ಲಾಂದರೆ ಇನ್ನೊಂದು ಶನಿವಾರ, ಯಾವುದಾದ್ರೂ ಒಂದು ದಿನ ಈ ರೀತಿಯಾಗಿ ಅನುಷ್ಠಾನವನ್ನು ಮಾಡೋಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ಆ ತಿರುಪತಿ ಗಿರಿವಾಸ ವೆಂಕಟರಮಣ ನಿಮ್ಮೆಲ್ಲರ ಆಸೆ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.